ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಸಿನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಹಾನಗರ ಪಾಲಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೆ ದೊರೀತಾವಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆತ್ಮೀಯರೇ, FDA, SDA, PC, ಟೀಚರ್ಸ್ ಕಾಂಪಿಟೇಟಿವ್ ಎಕ್ಸಾಮ್, CETಗಳು ಹೀಗೆ ಹಲವಾರು ಪರೀಕ್ಷೆಗಳಿಗೂ ಕೂಡ ಈ ರೀತಿಯಾದ ಪ್ರಶ್ನೆಗಳು ಬರ್ತಾವೆ. ಕರ್ನಾಟಕದಲ್ಲಿ ಮಹಾನಗರ ಪಾಲಿಕೆಗಳು ಯಾವ ಯಾವ ವರ್ಷದಲ್ಲಿ ಅವು ಮಹಾನಗರ ಪಾಲಿಕೆಗಳಂತ ಘೋಷಣೆ ಆಗಲ್ಪಟ್ಟು, ಅತ್ಯಂತ ಹಳೆಯ ಮಹಾನಗರ ಪಾಲಿಕೆ ಯಾವುದು, ಇತ್ತೀಚೆಗೆ ಮಹಾನಗರ ಪಾಲಿಕೆ ಎಂದು ಗುರುತಿಸಲ್ಪಟ್ಟಿರ್ತಕ್ಕಂಥ ಮಹಾನಗರ ಪಾಲಿಕೆ ಯಾವುದು, ಹೀಗೆ ಹಲವಾರು ಪ್ರಶ್ನೆಗಳು ಬಂದಾಗಲೂ ಅತ್ಯುತ್ತಮವಾದಂಥ ಉತ್ತರ ನಮ್ಮಿಂದ ಬರಬೇಕು ಅನ್ನುವ ಒಂದು ಮಾಹಿತಿಯ ಅನುಕೂಲವಾಗಿ ನಾನು ಈ ಒಂದು ಮಹಾನಗರ ಪಾಲಿಕೆಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿಬಿಡ್ತಾ ಇದ್ದೇನೆ. ಆದ್ಮೇಲೆ ನೋಡ್ರಿ, ನಮ್ಮ ಕರ್ನಾಟಕದೊಳಗ ಮೊಟ್ಟ ಮೊದಲ ಮಹಾನಗರ ಪಾಲಿಕೆ ಅಂತಂದ್ರೆ ಅದು ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ. 1962ರಲ್ಲಿ ಈ ಒಂದು ಪಾಲಿಕೆ ತಯಾರಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಇದೆ ನಮ್ಮಲ್ಲಿ. ಹಾಗೆ ಅದಾದ ನಂತರ ನೋಡಿದ್ರೆ ಮೈಸೂರು ಮಹಾನಗರ ಪಾಲಿಕೆ 1977ರಲ್ಲಿ ಮಹಾನಗರ ಪಾಲಿಕೆಯನ್ನು ಘೋಷಣೆ ಮಾಡಲ್ಪಡ್ತು. ಮಂಗಳೂರು ಮಹಾನಗರ ಪಾಲಿಕೆ 1983ರಲ್ಲಿ ಮಹಾನಗರ ಪಾಲಿಕೆ ಆಯಿತು. ಬೆಳಗಾವಿ ಮಹಾನಗರ ಪಾಲಿಕೆ 1988ರಲ್ಲಿ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಗುಲ್ಬರ್ಗಾ ಮಹಾನಗರ ಪಾಲಿಕೆ, ಕಲಬುರಗಿ ಮಹಾನಗರ ಪಾಲಿಕೆ ಅಂತ ಏನು ಕರಿತೀವಿ, ಅದು 1996ರಲ್ಲಿ ಮಹಾನಗರ ಪಾಲಿಕೆ ಆಯಿತು. ಹಾಗೆ ಬಳ್ಳಾರಿ ಮಹಾನಗರ ಪಾಲಿಕೆ 2003ರಲ್ಲಿ ಮಹಾನಗರ ಪಾಲಿಕೆ ಆಯಿತು. ದಾವಣಗೆರೆಯ ಮಹಾನಗರ ಪಾಲಿಕೆಯು 2007ರಲ್ಲಿ ಮಹಾನಗರ ಪಾಲಿಕೆಯನ್ನು ಕರೆಸ್ಕೊಳ್ತು. ತುಮಕೂರು ಮಹಾನಗರ ಪಾಲಿಕೆ 2009ರಲ್ಲಿ ಮಹಾನಗರ ಪಾಲಿಕೆ ಆಯಿತು. ಅದೇ ವರ್ಷದಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಕೂಡ 2009ರಲ್ಲಿಯೇ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ವಿಜಯಪುರದ ಮಹಾನಗರ ಪಾಲಿಕೆ 2011ರಲ್ಲಿ ಮಹಾನಗರ ಪಾಲಿಕೆ ಎಂದು ಹೆಸರಾಯಿತು. ಆದ್ಮೇಲೆ ಒಟ್ಟಾರೆಯಾಗಿ 10 ಮಹಾನಗರ ಪಾಲಿಕೆಗಳು, ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಒಟ್ಟಾರೆ 11 ಮಹಾನಗರ ಪಾಲಿಕೆಗಳು ಅದಾವ ನಮ್ಮಲ್ಲಿ. ನೋಡ್ರಿ, ಇದರಲ್ಲಿ ಹುಬ್ಬಳ್ಳಿ ಧಾರವಾಡ 1962ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮಹಾನಗರ ಪಾಲಿಕೆ. ವಿಜಯಪುರ ಮಹಾನಗರ ಪಾಲಿಕೆ 2011ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದರ ನಡುವೆ ಇವೆಲ್ಲ ಮಹಾನಗರ ಪಾಲಿಕೆಗಳು ಬರ್ತಾವೆ. ಆದ್ರೂ ಕೂಡ ಯಾವ ಮಹಾನಗರ ಪಾಲಿಕೆ ಯಾವ ವರ್ಷ ಅದು ಮಹಾನಗರ ಪಾಲಿಕೆ ಎಂದು ಗುರುತಿಸಲ್ಪಡ್ತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರೆ ಈಸಿ ಇರ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇವುಗಳು ತಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಅನುಕೂಲ ಆಗ್ತವೆ. ಯಾವ ಪ್ರಶ್ನೆಗಳು ಬರ್ತಾವ ಬರೋದಿಲ್ಲ ಅನ್ನುವಂತ ಹಲವಾರು ಯೂಟ್ಯೂಬ್ ಮಿತ್ರರು ಪ್ರಶ್ನೆಯನ್ನು ಕೇಳಿದ್ರು ನನಗೆ. ಅವು ನಮಗ್ ಗೊತ್ತಿರೋದಿಲ್ಲ. ಯಾಕಂತಂದ್ರೆ FDA, SDA ಕ್ವಶನ್ ಪೇಪರ್ ತೆಗಿಬೇಕಾದ್ರೆ ಅವ್ರು ಯಾವ ಒಂದು ವಿಚಾರಧಾರೆ ಮೇಲೆ ತೆಗಿತಾರೆ ಅನ್ನೋದು ಕ್ವಶನ್ ಮಾರ್ಕೇ ಇರ್ತದೆ. ನಮ್ಗೆ ಒಟ್ಟಾರೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಇರಬೇಕು. ನಾಡಿನ ನುಡಿಯ ಬಗ್ಗೆ ಹಲವಾರು ವಿಚಾರಗಳು ಗೊತ್ತಿರಬೇಕು, ಇತಿಹಾಸ ಗೊತ್ತಿರಬೇಕು, ಅರ್ಥಶಾಸ್ತ್ರ ಗೊತ್ತಿರಬೇಕು, ಭೂಗೋಳ ಗೊತ್ತಿರಬೇಕು, ಒಟ್ಟಾರೆಯಾಗಿ ಕರ್ನಾಟಕದ ಸಾಮಾನ್ಯ ಜ್ಞಾನವೂ ಗೊತ್ತಿರಬೇಕು. ಕರ್ನಾಟಕದ ಸಾಮಾನ್ಯ ಜ್ಞಾನದೊಳಗ ಈ ಒಂದು ಹಂತ ಕೂಡ ಬರ್ತದೆ ಅನ್ನೋ ಉದ್ದೇಶದಿಂದಾಗಿ ನಾನು ಕರ್ನಾಟಕದಲ್ಲಿನ ಮಹಾನಗರ ಪಾಲಿಕೆ ಅಂತಕ್ಕಂಥ ವಿಷಯದ ಕುರಿತಾಗಿರುವ ಈ ಒಂದು ವಿಡಿಯೋನಲ್ಲಿ ಮಾಡಿದ್ದೇನೆ. ನೋಡ್ರಿ, ಇನ್ನೊಮ್ಮೆ ಕ್ವಿಕ್ ರಿಕ್ಯಾಪ್ ಮಾಡ್ಕೊಡ್ರಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 1962ರಲ್ಲಿ ತಯಾರಾಯಿತು. ಮೈಸೂರು ಮಹಾನಗರ ಪಾಲಿಕೆ 1977ರಲ್ಲಿ ತಯಾರಾಯಿತು. ಮಂಗಳೂರು ಮಹಾನಗರ ಪಾಲಿಕೆ 1983ರಲ್ಲಿ ತಯಾರಾಯಿತು. ಬೆಳಗಾವಿ ಮಹಾನಗರ ಪಾಲಿಕೆ 1988ರಲ್ಲಿ ತಯಾರಾಯಿತು. ಗುಲ್ಬರ್ಗಾ ಮಹಾನಗರ ಪಾಲಿಕೆ ಅರ್ಥಾತ್ ಕಲಬುರಗಿ ಮಹಾನಗರ ಪಾಲಿಕೆ 1996ರಲ್ಲಿ ತಯಾರಾಯಿತು. ಬಳ್ಳಾರಿ ಮಹಾನಗರ ಪಾಲಿಕೆ 2003ರಲ್ಲಿ ಆಯಿತು. ದಾವಣಗೆರೆ ಮಹಾನಗರ ಪಾಲಿಕೆ 2007ರಲ್ಲಿ ಆಯಿತು. ತುಮಕೂರು ಮಹಾನಗರ ಪಾಲಿಕೆ 2009ರಲ್ಲಿ ಆಯಿತು. ಶಿವಮೊಗ್ಗ ಮಹಾನಗರ ಪಾಲಿಕೆ 2009ರಲ್ಲಿ ಆಯಿತು. ವಿಜಯನಗರ ಮಹಾನಗರ ಪಾಲಿಕೆ 2011ರಲ್ಲಿ ಆಯಿತು. ಇವೆಲ್ಲ ಮಹಾನಗರ ಪಾಲಿಕೆಗಳು ಕರ್ನಾಟಕದಲ್ಲಿ ಈ ಒಂದು ಜಿಲ್ಲೆ ಈ ಒಂದು ಸ್ಥಾನ ಮಹಾನಗರ ಪಾಲಿಕೆ ಒಂದು ಕೇಂದ್ರನ ಹೊಂದಾವ. ಮಿಕ್ಕವು ನಗರಸಭೆ, ಹಾಗೆ ಪುರಸಭೆ, ಹೀಗೆ ಪಟ್ಟಣ ಪಂಚಾಯಿತಿ, ಹೀಗೆ ಹಲವಾರು ರೀತಿಯಲ್ಲಿ ಸ್ನಾಯುಕ್ತ ಸಂಸ್ಥೆಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವು. ಇವುಗಳಿಂದ ಕೂಡ ನಮ್ಮ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಕಾರ್ಯ ನಡೀತಾ ಇದೆ. ಈ ಮಹಾನಗರ ಪಾಲಿಕೆಗಳ ಬಗ್ಗೆ ಈ ಒಂದು ವಿಡಿಯೋನ ನನಗೆ ಹಲವಾರು ಯೂಟ್ಯೂಬ್ ಮಿತ್ರರು ಹೇಳಿದ್ರು. ಮಹಾನಗರ ಪಾಲಿಕೆ ಪುರಸಭೆಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅದಕ್ಕಾಗಿ ಆ ಒಂದು ವಿಡಿಯೋಗಳನ್ನು ಬಿಡ್ರಿ ಅಂತೇಳಿ ಆ ಉದ್ದೇಶದಿಂದಾಗಿ ನಾವೊಂದು ಈ ಒಂದು ವಿಡಿಯೋನಲ್ಲಿ ಮಾಡಿಬಿಟ್ಟಿದ್ದೇನೆ. ಅದಕ್ಕಾಗಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಹಲವಾರು ವಿಷಯಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರೋದು ಬಹಳ ಮುಖ್ಯ. ತಮ್ಮೆಲ್ಲರ ಒಂದು ಈ ಒಂದು ಬಾಂಧವ್ಯ ನನ್ನೊಂದಿಗೆ ಇದ್ದಾಗ ಉತ್ತಮವಂತ ಒಂದು ವಿದ್ಯೆಯ ಈ ಒಂದು ಜಾರಿ ಇಲ್ಲಿ ಆಗ್ತದೆ. ಅದರಿಂದಾಗಿ ಹಲವಾರು ವಿಡಿಯೋಗಳು ತಮಗೂ ಕೂಡ ದೊರೀತಾವಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.